ಸೂಪರ್ ಸರ್. ಸರ್ ಎಲ್ರಿಗೂ ನಮಸ್ಕಾರ. ಉಪೇಂದ್ರ ಸರ್ ಸಿನಿಮಾ ಹೆಂಗೆ ಅಂತಂದ್ರೆ ಒಂದು 10 ಮನಃಶಾಸ್ತ್ರದ ಪುಸ್ತಕ, ಒಂದು 10 ಮೋಟಿವೇಶನಲ್ ಪುಸ್ತಕ, ಒಂದು 10 ಸ್ಪಿರಿಚುವಲ್ ಪುಸ್ತಕ, ಮತ್ತೆ ಇನ್ನೊಂದು 50-60 ಮನೋರಂಜನೆ ಪುಸ್ತಕ, ಇವೆಲ್ಲ ಸೇರಿದ್ರೆ ಒಂದು ಉಪೇಂದ್ರ ಸಿನಿಮಾ ಆಗಿರುತ್ತೆ. ಜೊತೆಗೆ ಮನೋರಂಜನೆ ಜೊತೆ ಜ್ಞಾನಾರ್ಜನೆಗೆ ಕೂಡ ಅವಕಾಶ ಇರುತ್ತೆ. ಅಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮನ್ನ ನಾವೇ ನೋಡ್ಕೊಂಡು ನಗ್ತಾ ಇರ್ತೀವಿ, ಆಮೇಲೆ ನಮ್ಮನ್ನ ನಾವೇ ನೋಡ್ಕೊಂಡು ನಾವೀಗ ಸಮಾಜದಲ್ಲಿ ಇರಬಾರ್ದಲ್ಲ ಅಂತ ಅಂದ್ಕೊಂಡು ಎಲ್ಲೋ ಒಂಥರ ಆತ್ಮಾವಲೋಕನದ ಸಂಚಾರನೂ ಇರುತ್ತೆ ಅದರಲ್ಲಿ. ಸೊ ಇಟ್ ರಿಯಲಿ ಟ್ರೂ ಲೆಜೆಂಡ್. ಅವ್ರು ಬರೀ ನಮ್ಮ ರಾಜ್ಯದ ನಿರ್ದೇಶಕರುಗಳಿಗೆ ಅಷ್ಟೇ ಅಲ್ಲದೆ ಇಡೀ ಭಾರತದಲ್ಲಿ ಇರುವಂತಹ ಲೆಜೆಂಡರಿ ನಿರ್ದೇಶಕರುಗಳು ಕೂಡ ಅವರ ಫ್ಯಾನ್. ಸೊ ಹಂಗಾಗಿ ನಾವು ಫ್ಯಾನ್ ಅನ್ನೋದು ನಾವೆಲ್ಲ ಲಾಸ್ಟ್ 100th ಪೊಸಿಷನ್ ಎಲ್ಲೋ ಇರ್ತೀವಿ ಅವ್ರ ಫ್ಯಾನ್ ಲಿಸ್ಟ್ ಅಲ್ಲಿ. ಸೊ ಹಂಗಾಗಿ ಕಂಗ್ರಾಚುಲೇಷನ್ ಸರ್, ಆಲ್ ದ ಬೆಸ್ಟ್ ಹೇಳಕ್ ಆಗಲ್ಲ, ಯಾಕೆಂದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ಸಕ್ಸಸ್ ಸಿಕ್ಕಿದೆ, ಕಂಗ್ರಾಚುಲೇಷನ್ ಹೇಳಬೇಕು. ಮತ್ತೆ ಅದ್ರ ಜೊತೆಗೆ ಸರಸ್ವತಿ ಪುತ್ರನ ಜೊತೆಗೆ ಲಕ್ಷ್ಮೀ ಪುತ್ರರು ಅಂದಂಗೆ ಲಹರಿ ವೇಲು ಸರ್ ಅವರ ಕುಟುಂಬ ಮತ್ತೆ ಅವರ ಫ್ಯಾಮಿಲಿ ಫುಲ್ ಎಲ್ಲರೂ. ಆಮೇಲೆ ಅವ್ರ ಬಗ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಅಂತಂದ್ರೆ ಅವ್ರಿಗಿರೋ ಕಾಂಟ್ಯಾಕ್ಟ್ಸ್ಗೆ, ಅವ್ರಿಗಿರೋ ನೆಟ್ವರ್ಕ್ಸ್ಗೆ ಅವರು ಯಾವ ಭಾಷೆ ಬೇಕಾದ್ರೂ ಸಿನಿಮಾ ಪ್ರಾರಂಭಿಸಬಹುದಾಗಿತ್ತು. ಬಟ್ ಕನ್ನಡ ಚಿತ್ರರಂಗ ಆಯ್ಕೆ ಮಾಡಿಕೊಂಡು ಕನ್ನಡದ ಲೆಜೆಂಡರಿ ನಿರ್ದೇಶಕರು ಆದು ಮಾಡ್ತಿರೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ಮತ್ತೆ ಈ ಚಿತ್ರದಲ್ಲಿ ಇನ್ನೊಂದು ಗ್ರೇಟ್ ವಿಷಯ ಏನಂತಂದ್ರೆ ಕೆ.ಪಿ. ಶ್ರೀಕಾಂತ್ ಸರ್ ಸಿನಿಮಾನ ಪ್ರೇಕ್ಷಕರಿಗೆ ಹೇಗೆ ತಲುಪಿಸ್ಬೇಕು ಅನ್ನೋದ್ರಲ್ಲಿ ಮಾಸ್ಟರ್ ಅಲ್ಲ, ಯೂನಿವರ್ಸಿಟಿ. ಹಾಗಾಗಿ ಅವರು ಇದ್ದಾರೆ ಡೆಫಿನೆಟ್ಲಿ ಇದರಲ್ಲಿ ಇವತ್ತು ಕನ್ನಡ ಚಿತ್ರರಂಗಕ್ಕೆ, ಭಾರತೀಯ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗದಿಂದ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಈ ಚಿತ್ರಕ್ಕೆ ವಿಶ್ ಮಾಡಕ್ಕೆ ಶಿವಣ್ಣ, ಧನು ಅಂಡ್ ವಿಜಯ್ ಸರ್ ಎಲ್ಲರೂ ಬಂದಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ಸ್. ಅಂಡ್ ಈ ಮಾತಾಡೋದಕ್ಕೆ ರಿಯಲಿ ಉಪ್ಪಿ ಸರ್ ಡೈರೆಕ್ಷನ್ ಸಿನಿಮಾದ ಒಂದು ಪ್ರೀ ರಿಲೀಸ್ ಇವೆಂಟ್ಗೆ ನಾವು ಬಂದು ಮಾತಾಡ್ತೀವಿ ಅನ್ನೋದೇ ಒಂದು ಕನಸು. ಆ ಕನಸು ನಿಜ ಆಗಿರೋದಕ್ಕೆ ರಿಯಲಿ ಬ್ಲೆಸ್ಸಿಂಗ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಕಂಗ್ರಾಚುಲೇಷನ್ ಸರ್. ಫಸ್ಟ್ ಡೇ ಫಸ್ಟ್ ಶೋ ನೋಡುವಂತ ಎಲ್ಲ ಪ್ಲಾನ್ ಆಲ್ರೆಡಿ ನಾವು ನಮ್ಮ ಡೈರೆಕ್ಷನ್ ಎಲ್ಲ ಟಿಕೆಟ್ ಬುಕ್ ಮಾಡ್ಕೊಂಡು ಈ ಬಿಸಿನೆಸ್ ಅವರು ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ ಅವರು. ಇದು ಸರ್ ಆಕ್ಚುಲಿ ಇಲ್ಲಿರೋಂಥ ನಿರ್ದೇಶಕರು ಅಷ್ಟೇ ಅಲ್ಲ ಸರ್. ಈಗ ಮೊನ್ನೆ ನಾವು ವಿಡಿಯೋ ನೋಡ್ತಿದ್ವಿ, ಅಮೀರ್ ಖಾನ್ ಸರ್ ಅವರು ಮಾತಾಡಿದ್ರು UI ಬಗ್ಗೆ. ಅಂಡ್ ಅಮೀರ್ ಖಾನ್ ಸರ್ ಅವ್ರು ಅಷ್ಟು ಈಸಿಯಾಗಿ ಯಾವ ಸಿನಿಮಾನು ಯಾವ ವಿಷಯದ ಬಗ್ಗೆ ಅಷ್ಟು ಓಪನ್ ಅಪ್ ಆಗಿ ಅವ್ರು ಹೋಗಿ ಮಾತಾಡೋದು ನಾವು ವಿಡಿಯೋಗಳು ನೋಡಿಲ್ಲ. ಬಟ್ ನಿಮ್ಮ ಸಿನಿಮಾ ಬಗ್ಗೆ ಎಷ್ಟು ಅಭಿಮಾನದಿಂದ ಮಾತಾಡಿದ್ರು. ಅಯ್ಯೋ ನನ್ನ ಸಿನಿಮಾ ಟೀಸರ್ ನೋಡಿ ನಾನು ಈಗ ತಲೆ ಕೆಡ್ಸ್ಕೊಂಡು ಏನ್ ಹಿಂಗಿದೆ ಅಂತ ಹೇಳ್ಬಿಟ್ಟು. ಸೊ ಒಂದು ಸಿನಿಮಾ ಬಿಡುಗಡೆ ಆಗ್ಬೇಕಾದ್ರೆ ಸಹಜವಾಗಿ ಆ ಸ್ಟಾರ್ ನ ಅಭಿಮಾನಿಗಳು ಆ ಸಿನಿಮಾ ನೋಡೋದಕ್ಕೆ ಕಾಯ್ತಾರೆ. ಆದ್ರೆ ಒಬ್ರು ಸಿನಿಮಾ ನೋಡೋದಕ್ಕೆ ಅಭಿಮಾನಿಗಳ ಜೊತೆ ಇಡೀ ಚಿತ್ರರಂಗ ಇಂಡಸ್ಟ್ರಿ ಟೆಕ್ನಿಷಿಯನ್ಸ್ ಕಾಯ್ತಾರೆ ಅಂತಂದ್ರೆ ದಟ್ ಇಸ್ ಓನ್ಲಿ ಉಪ್ಪಿ ಸರ್ ಸಿನಿಮಾ. ಅಭಿಮಾನಿಗಳಷ್ಟೇ ಅಲ್ಲ, ಎಲ್ಲಾ ಭಾಷೆಯ ನಿರ್ದೇಶಕರು, ನಿರ್ಮಾಪಕರು ಏನ್ ಸಿನಿಮಾ ಮಾಡೋರು ನೋಡೋಣ ಸರ್ ಅಂತ ಹೇಳ್ಬಿಟ್ಟು ಒಂದ್ಸಲಿ ಥಿಯೇಟರ್ಗೆ ಕರ್ಕೊಂಡ್ ಬರುವಂತ ಒಂದು ಸಿನಿಮಾ ಡೈರೆಕ್ಟರ್ ಅಂದ್ರೆ ದಟ್ ಇಸ್ ಒನ್ ಅಂಡ್ ಓನ್ಲಿ ಉಪ್ಪಿ ಸರ್. ಸರ್ ಇವತ್ತು ಈ ಸಿನಿಮಾ ನೋಡೋದಕ್ಕೆ, UI ಸಿನಿಮಾ ನೋಡೋದಕ್ಕೆ ಈ ನಿರ್ದೇಶಕರಷ್ಟೇ ಅಲ್ಲ, ಭಾರತೀಯ ಚಿತ್ರರಂಗದ ಸಾಕಷ್ಟು ಬ್ಲಾಕ್ ಬಸ್ಟರ್ ಡೈರೆಕ್ಟರ್ಸ್ ಕಾಯ್ತಾ ಇದ್ದಾರೆ ಈ ಸಿನಿಮಾ ನೋಡೋದಕ್ಕೆ. ಅವರೆಲ್ಲರೂ ಹೇಳಂಗೆ ಆಲ್ ದ ಬೆಸ್ಟ್ ಅಲ್ಲ ಸರ್, ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀವಿ. ಕಂಗ್ರಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಶೇರಿಂಗ್ ಸಚ್ ಲವ್ಲಿ ಥಾಟ್ಸ್. ಥ್ಯಾಂಕ್ ಯು. ಸರ್.